ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಮಳೆ ಬರ್ಬೋದು, ಗುಡುಗು ಬರ್ಬೋದು, ಸಿಡ್ಲು ಬರ್ಬೋದು, ಭೂಕಂಪ ಆಗ್ಬೋದು. ಆದರೆ ನಮ್ಮ ಗೃಹಲಕ್ಷ್ಮಿ ಹಣ ಮಾತ್ರ ಬರೋದಿಲ್ಲ ಅಂತ ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ. 21ನೇ ಕಂತಿನ ಹಣ ಬರಬೇಕು ಅಂತ ಆಯ್ತು. ಈಗ ಸೆಪ್ಟೆಂಬರ್ಗೂ ಬಂದಾಯ್ತು. ಇನ್ನೊಂದು 3 ತಿಂಗಳು ಕಳೆದ್ರೆ 25ನೇ ಇಸ್ವಿನೇ ಮುಗಿದೋಗ್ತಾ ಇದೆ. ಆದರೆ ನಮ್ಮ ಗೃಹಲಕ್ಷ್ಮಿ ಹಣ ಮಾತ್ರ ಬರೋಂಗೆ ಕಾಣ್ತಾನೆ ಇಲ್ಲ. ತುಂಬಾ ಜನ ಈಗಲೂ ಸಹ ಸಫರ್ ಆಗ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ವಿಷಯ ಏನು ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆಯಂತೆ. ತುಂಬಾ ನಿರಾಸೆ ಮಾಡುತ್ತೆ ಈ ಒಂದು ವಿಚಾರ. ನಿಮ್ಗೂ ಸಹ, ನನಗೂ ನಿರಾಸೆ ಆಗಿದೆ. ಬಟ್ ಇರೋದನ್ನ ಹೇಳ್ಬೇಕಲ್ಲ, ಅದು ನಮ್ಮ ಕರ್ತವ್ಯ ಅಲ್ವಾ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಆದಷ್ಟು ಬೇಗ ನಿಮ್ಮೆಲ್ಲರ ಸಪೋರ್ಟಿಂದ 50K ಆಗಲಿ ಅಂತ ಕೇಳ್ಕೊತಾ, ಈ ಒಂದು ಬೆಂಬಲ ಖಂಡಿತ ನಿಮ್ಮ ಹತ್ರ ಕೊಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ಕೊತಾ ಇದ್ದೀನಿ. ಈಗ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿಲ್ಲ, ದಯವಿಟ್ಟು ಫಸ್ಟ್ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಈಗಲೂ ಸಹ ನಾನು ಎವ್ರಿ ಸಿಂಗಲ್ ಟೈಮ್ ನಾನು ಯೂಟ್ಯೂಬ್ನ ಓಪನ್ ಮಾಡಿದಾಗ ನಾನು ಕಮೆಂಟ್ಸ್ಗಳನ್ನ ಚೆಕ್ ಮಾಡಬೇಕಾದ್ರೆ ತುಂಬಾ ಜನ ನನ್ಗೆ ಇನ್ನೂ ಕಂಪ್ಲೇಂಟ್ ಮಾಡೋದು, ನಮ್ಗೆ 21ನೇ ಕಂತಿನ ಹಣನೇ ಬಂದಿಲ್ಲ. 22 ಅಂತೂ ನಮ್ಗೆ ಅಡ್ರೆಸ್ಗೆ ಇಲ್ಲ ಅಂತ ಹೇಳಿರ್ತಾ ಇದ್ದಾರೆ. 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 21ನೇ ಕಂತಿನ ಹಣ ಎಲ್ಲಿಂದ ಬರುತ್ತೆ? ನಾನು ಹೇಳ್ದೆ ಗೊತ್ತಾ ನಿಮ್ಗೆ, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸರ್ಕಾರ ತುಂಬಾ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾವೆ. ರೂಲ್ಸ್ನ ಮಾಡ್ಕೊಂಡಿರೋದ್ರಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಗೆಲ್ಲಾ ಯೋಜನೆಗಳ ಮೇಲೂ ಹೊಡ್ತಾ ಬೀಳ್ತಾ ಇರೋದು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಸೊ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಟೆನ್ಷನ್ ಇಂದ ನಮ್ ಜನ ಡೈವರ್ಟ್ ಆಗ್ತಾ ಇಲ್ಲ. ಆದ್ರೆ ಸರ್ಕಾರ ಅದನ್ನ ಡೈವರ್ಟ್ ಮಾಡ್ತಾ ಇದೆ. ಯಾವ ರೀತಿ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರತಿ ಸತಿ ಹೇಳೋದು, ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಆಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಲ್ಲ. ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಎಲ್ಲಿಂದ ನಿಮಗೆ ಬರುತ್ತೆ, ಎಲ್ಲಿಂದ ಗೊತ್ತಾಗುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಫಸ್ಟ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಂಬಿಡಿ. ಆಮೇಲೆ ಎವ್ರಿ ಸಿಂಗಲ್ ಟೈಮ್ ಹೇಳ್ತಾರೆ ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿ ಅಂತ. ಆಕ್ಚುಲಿ ಅದು ವರ್ಕ್ ಆಗುತ್ತೆ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇವಾಗಲೂ ತೆಗಿಬಹುದು ನೀವು. ಗೃಹಲಕ್ಷ್ಮಿ ಹಣ ಅದಕ್ಕೂ ಲಿಂಕ್ ಮಾಡ್ಕೋಬಹುದು. ಯಾಕಂದ್ರೆ ಇದೆಲ್ಲ ಹಣ ಬರೋದು ಡೈರೆಕ್ಟ್ ಫಸ್ಟ್ ಗೌರ್ಮೆಂಟ್ ಇಂದ ಬಂದು ಆಮೇಲೆ ಪ್ರೈವೇಟ್ ಸೆಕ್ಟರ್ಗಳಿಗೆ, ಬ್ಯಾಂಕ್ಗಳಿಗೆ ಜಮಾ ಆಗೋದಲ್ವಾ. ಸೊ ಇದು ಪಾಸಿಬಿಲಿಟೀಸ್ ಇದೆ. ಸೊ ಇವಾಗ 22ನೇ ಕಂತಿನ ಹಣ, 23ನೇ ಕಂತಿನ ಹಣ ಬರಬೇಕಾಗಿದೆ. 22 ಸ್ವಲ್ಪ ರಿಲೀಸ್ ಮಾಡಿದ್ರು. ಯಾವ ಟೈಮಲ್ಲಿ? ಗಣೇಶ ಹಬ್ಬಕ್ಕೆ. ಗಣೇಶ ಹಬ್ಬನೂ ಮುಗೀತು, ಗಣೇಶನು ಹೋದ ಮನೆಗೆ. ಮುಂದಿನ ವರ್ಷ ಬರ್ತಾನೆ, ಅವಾಗ ಬಂದಾಗ ನೀವು ಹಣ ಹಾಕ್ತಾರಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಬಂದಿರುವಂತ ಒಂದು ಮಾಹಿತಿಗಳ ಪ್ರಕಾರ 21 ಕ್ಲಿಯರೆನ್ಸ್ ಮಾಡೋವರೆಗೂ 22 ಸ್ವಲ್ಪ ಜನಕ್ಕೆ ಬಿಟ್ರು, ಆಮೇಲೆ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಈಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, 22, 23ನೇ ಕಂತಿನ ಹಣ ಇವಾಗ ಹಬ್ಬ ಬರುತ್ತೆ ನೋಡಿ. ಯಾವ ಹಬ್ಬ? ದಸರಾ ಹಬ್ಬಕ್ಕೆ ಬಿಡ್ತೀವಿ. ಆಮೇಲೆ 24 ಕ್ಯಾರಿ ಫಾರ್ವರ್ಡ್ ಆಗೋಗ್ಬಿಡುತ್ತೆ. ಆಲ್ರೆಡಿ 24 ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಆ ತಿಂಗಳು ಬರೋಷ್ಟೊತ್ತಿಗೆ. ಸೊ ಇಲ್ಲಿ 6,000 ಒಟ್ಟಿಗೆ 3 ಕಂತಿನ ಹಣನ ದಸರಾ ಹಬ್ಬಕ್ಕೆ ಬಿಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇರುವಂತದ್ದು. ಸೊ ಈ ತಿಂಗಳು ಎಂಡಲ್ಲಿ ದಸರಾ ಹಬ್ಬ ಶುರುವಾಗ್ತದೆ. ಆವಾಗ ನಿಮಗೆ ಹಣ ಜಮಾ ಮಾಡೋದಿಕ್ಕೆ ಸರ್ಕಾರ ಶುರು ಮಾಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಹಣ ಇಟ್ಕೊಂಡಿದ್ದೀರಾ ಅಥವಾ ಹಣ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀರಾ, ಬಿಟ್ಬಿಡಿ. ದಸರಾ ಹಬ್ಬದವರೆಗೂ ನೀವು ಕಾಯ್ಬೇಕು. ಗೌರಿ ಗಣೇಶ ಆಯ್ತು, ವರಮಹಾಲಕ್ಷ್ಮಿ ಆಯ್ತು, ಅದಕ್ಕೂ ಹಣ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಸೀದಾ ದಸರಾಗೆ ಹೋಗುತ್ತೆ. ಯಾಕಂದ್ರೆ ಇವರು ಸ್ಪೆಷಲಿಸ್ಟ್ ಅಲ್ವಾ, ಹಬ್ಬಗಳಿಗೆ ದುಡ್ಡು ಕೊಡೋದು. ಹೆಣ್ಮಕ್ಳಿಗೆ ಹಬ್ಬಗಳಿಗೆ ನಾವು ಕುಂಕುಮ ಕೊಟ್ವಿ, ಅದಕ್ಕೆ ಕೊಟ್ವಿ, ಬಾಗಿಲಿಗೆ ಕೊಟ್ವಿ ಅಂತ ಹೇಳಿ ಕಾಗೆ ಆರಿಸ್ಬೇಕಲ್ಲ. ಸೊ ಇದೊಂದು ರೀಸನ್ ಇಟ್ಕೊಂಡು ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿ 6,000 ಒಟ್ಟಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ. ಇಫ್ ಇನ್ ಕೇಸ್ ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಹೇಳೋದೇ ಬೇಡ, ನೀವುಗಳೇ ಕಮೆಂಟ್ ಹಾಕ್ತೀರಾ. ಬಂದಿರೋರು ಸಮೇತ ಕಮೆಂಟ್ ತಿಳಿಸಿ. ದಯವಿಟ್ಟು ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ, ಬೇರೆಯವ್ರಿಗೂ ಕ್ಲಾರಿಟಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ಹೇಳ್ತಿರೋದು. ಸೊ ಹಣ ಬಂದಿರೋರು, ಬರ್ದೇ ಇಲ್ದಿರೋರು, ಯಾವತ್ತು ಬಂತು, ಎಷ್ಟನೇ ಕಂತಿನ ಹಣ ರಿಸೀವ್ ಆಗಿದೆ ಅಥವಾ ರಿಸೀವ್ ಆಗಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಚಿಂತೆ ಬಿಟ್ಬಿಡಿ. ಹಣ ಸದ್ಯಕ್ಕಂತೂ ಬರಲ್ಲ. ಏನಾದ್ರು ಅಪ್ಡೇಟ್ಸ್ಗಳಿದ್ದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.